ಟ್ರೈನಲ್ಲಿ ಇರುವಂತಹ ಸನ್ನಿವೇಶಗಳು ಒಂದು ರೀತಿ ನೋಡಿದಾಗ ನನಗೇನೆ ಮುಜುಗರ ಆಯ್ತು. ಒಂದು ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವಂತಹ ಸೀನ್ಗಳಿತ್ತು. ಒಬ್ಬ ಫ್ಯಾಮಿಲಿ ನೋಡ್ತಿದ್ದಂತಹ ಒಬ್ರು ನಟರು ಇವತ್ತು ಅಂತ ಸಿನಿಮಾಗಳು ಮಾಡ್ತಿದ್ದಾಗ ನೀವು ಮೆಸೇಜ್ ಏನ್ ಕೊಡ್ತಿದ್ದೀರಾ? ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತಿದೆ? ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಮೆಸೇಜ್ಗಳಿತ್ತು, ಅಂತದ್ರಲ್ಲಿ ನೀವು ಏನ್ ಸಂದೇಶ ಕೊಡ್ತಿದ್ದೀರಾ? ಮತ್ತೆ ಅವರೇ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ನಾನು ಕಂಫರ್ಟಬಲ್ ಆಗಿರ್ಬೇಕು. ಸೊ ನಾನ್ ಕೇಳೋದು, ನಿಜವಾಗ್ಲೂ ಕಂಫರ್ಟಬಲ್ ಇದೆಯಾ? ನನಗಂತೂ ಇಲ್ಲ. ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ. ಆದ್ರೆ ಈ ಟ್ರೇಲರ್ ರಿಲೀಸ್ ಆದ ತಕ್ಷಣ ಸಾಕಷ್ಟು ವಿವಾದ ಇದೆ. ಯಾಕಂದ್ರೆ ಟ್ರೇಲರ್ ಇರುವಂತಹ ಒಂದು ಸೀನ್ ಇರಬಾರ್ದಾಗಿತ್ತು, ಅದರಿಂದ ಸೊಸೈಟಿಗೆ ಮಾರಕ ಆಗ್ತಾ ಇದೆ ಅಂತ ಹೇಳಿ ಮಹಿಳಾ ಆಯೋಗಕ್ಕೆ ಆಮ್ ಆದ್ಮಿ ಪಕ್ಷದ ಮಹಿಳಾ ಘಟಕ ಕಂಪ್ಲೇಂಟ್ ಅನ್ನ ಕೊಟ್ಟಿದೆ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ ಜೊತೆ ಉಷಾ ಮೋಹನ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಸಿನಿಮಾಗಳು ರಿಲೀಸ್ ಆದ್ರೆ ವೆಯ್ಟ್ ಮಾಡ್ತಾ ಇರ್ತಾರೆ, ಸಿನಿಮಾದಲ್ಲಿ ಏನಿರುತ್ತೆ ಹೇಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಸೊ ಈ ಟಾಕ್ಸಿಕ್ ಸಿನಿಮಾದ್ದು ಕೂಡ ಆ ಕ್ಯೂರಿಯಾಸಿಟಿ ಹಾಗೆ ಇತ್ತು. ಬಟ್ ಟ್ರೇಲರ್ ಬಂದಾದ್ಮೇಲೆ ಒಬ್ರು ವಾವ್ ಅಂತಾರೆ, ಇನ್ನೊಬ್ರು ಇದೆಲ್ಲ ಬೇಡವಾಗಿತ್ತು ಯಶ್ಗೆ ಅನ್ನೋ ಚರ್ಚೆ ಶುರುವಾಗಿದೆ. ಇದ್ರ ಮಧ್ಯೆ ನೀವು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಿ, ಒಂದ್ ಸೀನ್ ಕಟ್ ಮಾಡ್ಬೇಕು ಅಂತ. ಯಾಕೆ ಮೇಡಮ್, ಏನ್ ಅನಿಸ್ತು? ಮೊದಲನೇ ವಿಚಾರ, ನಮಗೆ ಕನ್ನಡದ ಸಿನಿಮಾಗಳು ಹಾಲಿವುಡ್ ರೇಂಜ್ ಹೋಗೋದ್ರಲ್ಲಿ ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ಆ ಟ್ರೈಲರ್ ಅನ್ನ ಕಳೆದ ವಾರ ಏನು ಟಾಕ್ಸಿಕ್ ಬಿಡುಗಡೆ ಮಾಡ್ತಲ್ಲ, ಆ ಟ್ರೈನಲ್ಲಿ ಇರುವಂತಹ ಸನ್ನಿವೇಶಗಳು ಒಂದು ರೀತಿ ನೋಡಿದಾಗ ನನಗೇನೆ ಮುಜುಗರ ಆಯ್ತು. ಒಂದು ಮಹಿಳೆಯ ಒಂದು ಅವರ ಒಂದು ಗೌರವಕ್ಕೆ ಧಕ್ಕೆ ತರುವಂತಹ ಸೀನ್ಗಳಿತ್ತು. ಅದು ಒಂದೇ ವಿಚಾರ ಅಲ್ಲ, ಮಕ್ಕಳು, ಈಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಟ್ರೈಲರ್ಗಳು ಮತ್ತು ಟೀಸರ್ಗಳನ್ನ ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಒಂದು ಸಣ್ಣ ಮಗುಗೆ ಕೂಡ ಮೊಬೈಲ್ ಫೋನ್ ಆಕ್ಸೆಸಬಲ್, ಪ್ಲಾಟ್ಫಾರ್ಮು ಅಷ್ಟು ಓಪನ್ ಆಗಿದೆ, ಅವ್ರು ಸ್ಕ್ರಾಲ್ ಮಾಡ್ತಾರೆ ಬರುತ್ತೆ. ಮಾಡಿದ ಕೂಡಲೇ ಆ ರೀತಿ ಒಂದು ಟ್ರೈಲರು, ಡಾಲ್ಬಿ ಸೌಂಡಿಂಗು ಎಲ್ಲ ಇದ್ದಾಗ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ನೋಡ್ತಾ ಹೋದ್ರೆ ಅದರಲ್ಲಿ ಸೀನ್ಗಳು ಬಹಳ ಮುಜುಗರ ತರುವಂತ ಸೀನ್ಗಳು. ಒಂದು ಸಣ್ಣ ಮಗು ಏನಿದು ಅಂತ ಕೇಳುತ್ತೆ. ಅಂತ ಸೀನ್ಗಳನ್ನ ನೀವು ಕನ್ನಡ ಚಲನಚಿತ್ರದಿಂದ ನೀವು ಬಿಡುಗಡೆ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನಿಜವಾಗ್ಲೂ ನಮ್ಮಂತ ಮಹಿಳೆಯರಿಗೆ ಬಹಳ ಬೇಸರ ಆಗುತ್ತೆ. ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತಿದೆ? ನಮ್ಮ ಕನ್ನಡ ಚಲನಚಿತ್ರಗಳಲ್ಲಿ ಮೆಸೇಜ್ಗಳಿತ್ತು, ಒಂದು ಒಳ್ಳೆಯ ಒಂದು ಕುಟುಂಬ ಮೆಸೇಜ್ಗಳು, ಮಕ್ಕಳಿಗೊಂದು ಮೆಸೇಜ್ಗಳು, ಮಹಿಳೆಯರಿಗೊಂದು ಮೆಸೇಜ್ಗಳು, ಆ ರೀತಿ ನೋಡ್ತಾ ಸಿನಿಮಾಗಳನ್ನ ಬೆಳೆದು ಬಂದಂತ ನಾವೆಲ್ಲರೂ ಕನ್ನಡಿಗರು. ಅಂಥದ್ರಲ್ಲಿ ನೀವು ಏನ್ ಸಂದೇಶ ಕೊಡ್ತಿದ್ದೀರಾ? ಅದನ್ನ ಗಮನದಲ್ಲಿಟ್ಕೊಂಡು ಆಮ್ ಆದ್ಮಿ ಪಕ್ಷದ ಯುವ ಘಟಕದಿಂದಲೂ ಕೂಡ ನಾವು ಫಸ್ಟ್ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ವಿ CBFC ಬೋರ್ಡ್ಗೆ. ಯಾಕೆ ಅಂತ ಹೇಳಿದ್ರೆ, ನೀವು ಸೆನ್ಸಾರ್ ಮಾಡಿ ದಯವಿಟ್ಟು ಟ್ರೈಲರ್ಗಳನ್ನ ಬಿಡುಗಡೆ ಮಾಡಿ ಅಂತ ಹೇಳಿ. ಅದಾದ ನಂತರ ನಾವು ಖುದ್ದಾಗಿ ಮಹಿಳಾ ಘಟಕದಿಂದ ಒಂದು ಮಹಿಳಾ ಆಯೋಗಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೂ ಕೂಡ ಇದನ್ನ ಕಂಪ್ಲೇಂಟ್ ಅನ್ನ ಕೊಟ್ವಿ. ಅವರು ನಮ್ಮ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಿ, ಅದಾದ ನಂತರ ಅವರು CBFC ಬೋರ್ಡಿಗೂ ಸಹ ಪತ್ರ ಬರೆದಿದ್ದಾರೆ. ಮತ್ತೆ ಮಕ್ಕಳ ಆಯೋಗಕ್ಕೂ ಕೂಡ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದೀವಿ. ಅವರು ಸಹ ಇದನ್ನ ತಗೊಂಡು ಅದನ್ನ ಜಸ್ಟಿಫಿಕೇಶನ್ ಕೇಳಿದ್ದಾರೆ. ನಾವು ಕೇಳ್ತಿರೋದು ಇಷ್ಟೇ, ಟ್ರೈಲರು ಟಾಕ್ಸಿಕ್ ಸಿನಿಮಾದ ಅನ್ನೋದು ಉಲ್ಲೇಖ, ಎಕ್ಸಾಂಪಲ್. ಈ ರೀತಿ ಹೋಗ್ತಾ ಇನ್ನು ಯಾವ ಹಂತಕ್ಕೆ ಇರ್ತದೋ ಗೊತ್ತಿಲ್ಲ ನಮಗೆ. ಇನ್ನು ಸಿನಿಮಾ ಕೂಡ ಬಿಡುಗಡೆ ಆಗಿಲ್ಲ, ಅದು CBFCಗೆ ಹೋಗುತ್ತೆ, ಸೆನ್ಸಾರ್ ಆಗುತ್ತೆ, ಅದೆಲ್ಲ ಸೆಕೆಂಡ್ರಿ. ಆದ್ರೆ ಈಗ ಬಿಡುಗಡೆ ಆಗಿರುವ ಟ್ರೈಲರ್ ಬಂದು ಖಂಡಿತವಾಗ್ಲೂ ನಮ್ಮ ಮಹಿಳೆಯರಿಗೆ ಒಂದು ರೀತಿಯ ಧಕ್ಕೆ ತರುವಂಥದ್ದು. ಮತ್ತೆ ಮಕ್ಕಳ ಒಂದು 18 ಬಿಲೋ ಅಂತ ಹೇಳ್ತೀವಲ್ಲ, ಮೈನರ್ ಮಕ್ಕಳ ಮನಸ್ಸಿನಲ್ಲಿ ಯಾವ ರೀತಿ ಪ್ರಭಾವ ಬೀಳುತ್ತೆ, ಯಾವ ರೀತಿ ಸೊಸೈಟಿಲಿ ಮಕ್ಕಳು ಕಲಿತಾರೆ ಅನ್ನೋದನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾವು ಈ ರೀತಿ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದೀವಿ. ನೀವು ಇನ್ನು ಮುಂದೆ CBFC ಅವರು ದಯವಿಟ್ಟು ಒಂದು ಸ್ಟ್ರಿಂಜೆಂಟ್ ಲಾ ತಗೊಂಡ್ ಬಂದಿ. ಒಂದು ಯಾವ ರೀತಿ ನೀವು ಸರ್ಟಿಫೈಡ್ ಮಾಡ್ತಿರಲ್ಲ UAA, ಆ ರೀತಿ ಯೂಟ್ಯೂಬ್ ಮತ್ತೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೂ ಹೊಸ ಕಾನೂನನ್ನ ತಗೊಂಡ್ ಬನ್ನಿ ಅನ್ನೋದೊಂದೇ ನಮ್ಮ ಉದ್ದೇಶ. ಯಾಕೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟದು. ಮಕ್ಕಳ ಮೇಲೆ ಹೆಚ್ಚು ಪ್ರಭಾವ ಬೀರ್ತಾ ಇರುತ್ತೆ. ಅದರಲ್ಲೂ ಕನ್ನಡ ಸಿನಿಮಾಗಳಂದ್ರೆ ಯಶ್ ಸಿನಿಮಾದಲ್ಲಿ ಅಂತ ಹೇಳಿದಾಗ ಯಾಕೆ ಯಶ್, ಯಾಕೆ ಟಾಕ್ಸಿಕ್ ಅಂತ ಕೆಲವರು ತುಂಬಾ ಮಂದಿ ನಮ್ಮನ್ನು ಕೇಳಿದ್ರು. ನಾವು ಹೇಳೋದಿಷ್ಟೇ, ಅದು ಉಲ್ಲೇಖ, ಇಟ್ಸ್ ಅನ್ ಎಕ್ಸಾಂಪಲ್. ಆದ್ರೆ ಒಬ್ಬ ಫ್ಯಾಮಿಲಿ ಮ್ಯಾನ್ ಅಂದ್ರೆ ಫ್ಯಾಮಿಲಿ ನೋಡಿ ಕುತ್ಕೊಂಡು ನೋಡ್ತಿದ್ದಂತಹ ಒಬ್ರು ನಟರು ಇವತ್ತು ಅಂತ ಸಿನಿಮಾಗಳು ಮಾಡ್ತಿದ್ದಾಗ ನೀವು ಮೆಸೇಜ್ ಏನ್ ಕೊಡ್ತಿದ್ದೀರಾ? ಅದನ್ನು ಸಹ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಅವರು ಈ ಹಿಂದೆ ಕೂಡ ಅನೇಕ ಈ ರೀತಿ ಒಂದು ಆಡ್ಗಳನ್ನು ಬ್ಯಾನ್ ಮಾಡಿದ್ರು. ನಾನು ಮಾಡೋದಿಲ್ಲ, ಅದು ಸೊಸೈಟಿಗೆ ಮಾರಕ ಅಂತ ಒಂದು ಗುಟ್ಕಾ ಆಡ್ ಅನ್ನ. ಸೊ ಅಂತ ಮೆಸೇಜ್ ಕೊಟ್ಟವರು ಮತ್ತೆ ಅವರೇ ತಮ್ಮ ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ, ನಾನು ಕಂಫರ್ಟಬಲ್ ಆಗಿರಬೇಕು. ಸೊ ನಾನು ಕೇಳೋದು, ನಿಜವಾಗ್ಲೂ ಕಂಫರ್ಟಬಲ್ ಇದೆಯಾ? ನನಗಂತೂ ಇಲ್ಲ. ತಾಯಿಯಾಗಿ, ಗೃಹಿಣಿಯಾಗಿ, ಟೀಚರ್ ಆಗಿ, ಈಗ ಒಂದು ಸಮಾಜದ ಒಂದು ಸೇವಕಿಯಾಗಿ ನನಗಂತೂ ಕಂಫರ್ಟಬಲ್ ಇಲ್ಲ. ಅದಕ್ಕೋಸ್ಕರ ನಾವು ಬೋರ್ಡಿಗೆ ಹೋಗಿದ್ದೀವಿ. ನೋಡೋಣ ಇದನ್ನ ಯಾವ ರೀತಿ ಸೆನ್ಸಾರ್ ಮಾಡಿ ಹಾಕ್ತಾರೆ ಅಂತ, ಅದನ್ನ ಕಾಯ್ತಾ ಇದೀವಿ. ಮೇಡಮ್, ಇವಾಗ ಸಿನಿಮಾದವರು ಹೇಳ್ತಾ ಇದ್ದಾರೆ, ಇದೇ ಫಸ್ಟ್ ಅಲ್ಲ ಈ ತರ ಸೀನ್ ಇರೋದು. ಈ ಹಿಂದೆ ಬಂದಂತಹ ಸಿನಿಮಾಗಳು ಕೂಡ, ಹಳೆ ಕಾಲದ ಸಿನಿಮಾಗಳಲ್ಲೂ ಕೂಡ ಈ ತರ ಸೀನ್ಗಳು ಇತ್ತು. ಬಟ್ ಇದಕ್ಕೆ ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂತ? ಎಕ್ಸಾಕ್ಟ್ಲಿ. ಮುಂಚೆ ನಮಗೆ ಯೂಟ್ಯೂಬ್ಗಳು, ಆನ್ಲೈನ್ ಪ್ಲಾಟ್ಫಾರ್ಮ್ಗಳು ಇರಲಿಲ್ಲ.
ಮತ್ತೆ ನಾವು ಸಿನಿಮಾಗಳು ನೋಡಬೇಕು ಅಂದರೆ ಥಿಯೇಟರ್ಗಳಲ್ಲಿ ಮಾತ್ರ ಹೋಗಬೇಕು. ಮತ್ತೆ ಟಿವಿಗಳಲ್ಲಿ ಅದು ಬರೋದು ಬಹಳ ತಡ ಆಗ್ತಿತ್ತು. ಮತ್ತೆ ಬಂದರೂ ಕೂಡ ಹಳೆ ಸಿನಿಮಾಗಳಲ್ಲಿ ಈ ರೀತಿ ಇಷ್ಟು ನಾನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಎಕ್ಸ್ಪ್ಲಿಸಿಟ್ ಬಹಳ ಒಂದು ಅಬ್ಸೆನ್ಸ್ ಸೀನ್ಸ್ಗಳೆಲ್ಲ ಮುಜುಗುರ ತರೋಂಥ ಸೀನ್ಗಳಿದ್ರೂ ಕೂಡ ಇಷ್ಟು ಅಧ್ವಾನವಾಗಿ ಇರಲಿಲ್ಲ. ಆದರೆ ಇದು ಬಹಳ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂವರ್ಸ್ ಜಾಸ್ತಿ ಆ್ಯಂಡ್ ಅಪ್ರಾಪ್ತ ಮಕ್ಕಳು ಆಗಲೂ ಕೂಡ ನಮ್ಮನ್ನ ಆ ರೀತಿ ಸಿನಿಮಾಗಳು ಬಂದಾಗ ಪೋಷಕರು ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯಾವುದಕ್ಕೆ ಕರ್ಕೊಂಡು ಹೋಗ್ಬೇಕೋ ಅದೇ. ಆದರೆ ಇದು ಈಸಿಲಿ ಅವೈಲೇಬಲ್ ಅಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಯಾರು ಬೇಕಾದ್ರೂ ಸ್ಕ್ರಾಲ್ ಮಾಡ್ಬೋದು. ಹಾಗಿರ್ಬೇಕಾದ್ರೆ ಇದೊಂದು ಮಾರಕ ಅನ್ನೋದಷ್ಟೇ, ಇದು ಒಂದು ಎಕ್ಸಾಂಪಲ್. ಈ ರೀತಿ ಮುಂದಿನ ದಿನಗಳಲ್ಲಿ ನಾವು ಎಚ್ಚರ ವಹಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ. ಮೇಡಮ್, ಇವಾಗ ಟ್ರೇಲರ್ ಅಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅಂದ್ರೆ ಸೆನ್ಸರ್ ಆಗುತ್ತೆ, ಬಟ್ ಟ್ರೇಲರ್ಗೆ ಸೆನ್ಸರ್ ಆಗಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಗುವಂತದ್ದು. ಸೊ ಅದಕ್ಕೋಸ್ಕರ ನೀವು ಹೊಸ ರೂಲ್ಸ್ ತಗೋಬರ್ಬೇಕು ಅಂತ. ಖಂಡಿತವಾಗ್ಲು ನಾನು ಅದನ್ನೇ ಹೇಳ್ತಿರೋದು. ನಮ್ಮ ಕಂಪ್ಲೇಂಟಿನಲ್ಲಿ ಉಲ್ಲೇಖ ಮಾಡಿರೋದು ಇಷ್ಟೇ. ನಮಗೂ CBFC ರೂಲ್ಸ್ಗಳು ಗೊತ್ತಿದ್ದಾವೆ, ಸುಮಾರು ಮಾನದಂಡಗಳಿರ್ತವೆ ಮೂವಿ ರಿಲೀಸ್ ಆಗಬೇಕಾದ್ರೆ. ಆದರೆ ನೀವು ಈ ಒಂದು ಟ್ರೈಲರ್ ಅನ್ನ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಬೇಕಾದ್ರೆ ನೀವು CBFC ಬೋರ್ಡ್ ಪರ್ಮಿಷನ್ ತಗೊಳ್ಬೇಕಾಗುತ್ತೆ, ಸೆನ್ಸಾರ್ ಆಗ್ತದೆ. ಯಾಕೆ ನೀವು ಆನ್ಲೈನಲ್ಲಿ ತರಬಾರ್ದು? ಇಲ್ಲಿ ಹೆಚ್ಚು ವ್ಯೂವರ್ಸ್ ಇದ್ದಾರೆ, ನೀವು ಇನ್ನೂ ನೋಡ್ಬೋದು. ಅತ್ಯಂತ ಹೆಚ್ಚು ಮಿಲಿಯನ್ ವ್ಯೂವರ್ಶಿಪ್ ಟಾಕ್ಸಿಕ್ ಟ್ರೈಲರ್ಗೆ ಅಂತಾನೂ ಬರ್ತಿದೆ. ಅಂದರೆ ಅದರಲ್ಲಿ ಎಷ್ಟು ಮಕ್ಕಳು 18 ಬಿಲೋ 18 ಇರ್ಬೋದು, ಪಾಪ ಸಣ್ಣ ಮಕ್ಕಳು ನೋಡಿರ್ಬೋದು. ಇಟ್ ಇಸ್ ನಾಟ್ ಲೈಕ್ ಎಲ್ಲರೂ ಅದರಿಂದ ಕಲಿಯುವಂಥದ್ದು. ಕೆಲವ್ರಿಗೆ ಅದು ಅಪಾಯ ಅಂತಲೂ ಗೊತ್ತು, ಕೆಲವರು ಬೇರೆ ಥರನೇ ಇರ್ಬೋದು. ಸೊ ಆ ದೃಷ್ಟಿಯಲ್ಲಿ ನಾವು ಹೇಳ್ತಿರೋದು, ದಯವಿಟ್ಟು ಒಂದು ಹೊಸ ಕಾನೂನನ್ನು ತಗೊಂಡು ಬನ್ನಿ. ಎಲ್ಲ ಕಾನೂನನ್ನು ಯಾರು ಒಂದು ಸರ್ಕಾರ ಮಾಡುವಂತಹ ಅಧಿಕಾರ ಇದೆ, ಆ ರೀತಿ ನೀವು ಸಹ ಸರ್ಕಾರದವರು ಇದರಲ್ಲಿ ಇಂಟರ್ಫಿಯರ್ ಆಗಬೇಕು, ಮಹಿಳಾ ಆಯೋಗದವ್ರು ಆಗಬೇಕು, ಮಕ್ಕಳ ನಿಯೋಗಗಳಾಗಬೇಕು. ಎಲ್ಲರೂ ಸೇರಿ ಒಂದು ಹೊಸ ಕಾನೂನು ತಗೊಂಡು ಬನ್ನಿ. ನಾವು ಕಡಿವಾಣ ಹಾಕೋಣ, ಅಟ್ಲೀಸ್ಟ್ ಒಂದು ಕಂಟ್ರೋಲಿಗಾದ್ರೂ ತರೋಣ ಈ ರೀತಿ ವೀಕ್ಷಣೆಗಳನ್ನ ಅನ್ನೋದಷ್ಟೇ ನಮ್ಮ ಒಂದು. ಮೇಡಮ್, ಇವಾಗ ಊಟ ಜೊತೆ ಉಪ್ಪಿನಕಾಯಿ ಅನ್ನೋ ತರ ಸಿನಿಮಾಗಳಲ್ಲಿ ಒಂದು ಐಟಮ್ ಸಾಂಗ್ ಇದ್ರೆ ಸಿನಿಮಾ ಓಡುತ್ತೆ, ಈ ತರ ಒಂದು ಸೀನ್ ಇದ್ರೆ ಸಿನಿಮಾ ಓಡುತ್ತೆ. ಆಮೇಲೆ ಪ್ರೊಡ್ಯೂಸರು ದುಡ್ಡಾಗಿ ಸಿನಿಮಾಗಳನ್ನ ಮಾಡಿರ್ತಾರೆ, ಸಿನಿಮಾ ಓಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಲಾಸ್ ಆಗುತ್ತೆ ಅನ್ನೋ ಚರ್ಚೆಗಳು ಕೂಡ ಇವಾಗ ಶುರುವಾಗ್ತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸಿನಿಮಾಗಳಿಗೆ ನೀವು ದುಡ್ಡು ಹಾಕಿ ಮಾಡಿ ಹಾಲಿವುಡ್ ರೇಂಜಿಗೆ ನಮ್ಮ ಕನ್ನಡ ಸಿನಿಮಾಗಳನ್ನು ತಗೊಂಡು ಹೋಗಿ ಖಂಡಿತವಾಗ್ಲೂ ಸಂತೋಷ. ಆದರೆ ನೀವು ಹಿಂಪಡಿಬೇಕು, ಕಮರ್ಷಿಯಲ್ ಆಗಿ ಮಾಡ್ತಿದ್ದೀರಾ ಅನ್ಬೇಕಾದ್ರೆ ಈ ರೀತಿ ಸೀನ್ಗಳಿಂದ ನೀವು ಮಾಡಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಈ ಹಿಂದೆ ಸಿನಿಮಾಗಳು ನಮ್ಮ ಅಣ್ಣವರದ್ದಾಗ್ಬೋದು, ಪುನೀತ್ ರಾಜ್ಕುಮಾರ್ ಅವರ ಪೃಥ್ವಿ ಸಿನಿಮಾ ಎಷ್ಟು ಒಳ್ಳೆ ಮೆಸೇಜ್ ಕೊಡ್ತು. ಅದರಿಂದ ಎಷ್ಟು ಜನ ಮಕ್ಕಳು ಇವತ್ತು ನಾನು IAS ಆಗಬೇಕು, IPS ಆಗಬೇಕು ಅನ್ನೋ ಒಂದು ಕನಸನ್ನ ಕಟ್ಕೊಂಡು ಅವರು ಅಮ್ಮ ಅಂದರೆ ಅವ್ರು ಈಗಿಲ್ಲ, ಆದರೂ ಕೂಡ ಅವರ ಒಂದು ಸಿನಿಮಾಗಳು ಅಷ್ಟು ಒಳ್ಳೆ ಮೆಸೇಜ್ಗಳನ್ನು ಕೊಟ್ಟಿದೆ. ಆ ರೀತಿ ಸಿನಿಮಾಗಳೇನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿಲ್ವೇನೋ? ನಾವು ಹೇಳೋದಷ್ಟೇ, ಕೆಲವು ಕಡಿವಾಣ ತಗೊಂಡು ಬನ್ನಿ. ನೀವು ಬಿಗ್ ಸ್ಕ್ರೀನಲ್ಲಿ ರಿಲೀಸ್ ಮಾಡ್ಕೊಳ್ಳಿ, ನಮಗೆ ಅದರ ಅಭ್ಯಂತರ ಇಲ್ಲ. ಆದರೆ ಇದನ್ನೂ ನೀವು ರಿಲೀಸ್ ಮಾಡ್ಬೇಕಾದ್ರೆ ಒಂದು ಸ್ಟ್ಯಾಚ್ಯುಟರಿ ವಾರ್ನಿಂಗ್ ಅಂತ ಹೇಳ್ತೀವಿ CBFC ಇಂದ, ಅದನ್ನ ಹಾಕಿ ಮಾಡ್ಕೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಸೊ ಅದನ್ನ ನೋಡಿದಾಗ ಗೊತ್ತಾಗುತ್ತೆ ಇದು ಅಂಡರ್ 18 ನಾವು ನೋಡೋ ಹಾಗಿಲ್ಲ. ಕೆಲವರು ಬುದ್ಧಿವಂತರು ನೋಡ್ತಾರೆ, ಓಕೆ ದಿಸ್ ಇಸ್ ನಾಟ್ ಫಾರ್ ಅಸ್, ನಮಗಲ್ಲ ಅಂತ. ಆ ರೀತಿ ಒಂದು ರೂಲಿಗೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಉಷಾ ಮೋಹನ್ ಅವರ ಮಾತು. ಟಾಕ್ಸಿಕ್ ಸಿನಿಮಾ ನಿಜವಾಗ್ಲೂ ಟಾಕ್ಸಿಕ್ ಅಂತ ಅನ್ನಿಸ್ತಾ ಇದೆಯಾ ಹೆಣ್ಮಕ್ಳಿಗೆ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗಕ್ಕೆ ಈಗಾಗಲೇ ಕಂಪ್ಲೇಂಟ್ ಕೂಡ ದೂರನ್ನು ಕೂಡ ಕೊಡಲಾಗಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿರುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.